ಪ್ರತಿ ಸಿಲಿಂಡರ್ಗೆ 50 ರೂಪಾಯಿ ಹೆಚ್ಚಳ ಆಗಿದೆ. ನೋಡಿ, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲಿನ ದರ ಆಯ್ತು, ನೀರಾಯ್ತು, ವಿದ್ಯುತ್ ಆಯ್ತು, ಈಗ ಎಲ್ಪಿಜಿ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ದರ ಹೆಚ್ಚಳ ಆಗಿದೆ. ಅಡುಗೆ ಅನಿಲ ಸಿಲಿಂಡರ್ ಬೆಲೆ 853ಕ್ಕೆ ಏರಿಕೆ ಆಗಿದೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗತ್ತೆ. ಉಜ್ವಲ ಸಿಲಿಂಡರ್ ಬೆಲೆ 500 ರೂಪಾಯಿಯಿಂದ 550 ರೂಪಾಯಿಗೆ ಏರಿಕೆ ಆಗಿದೆ. ಇತರ ಸಿಲಿಂಡರ್ ಬೆಲೆ 803 ರೂಪಾಯಿಗಳಿಂದ 853 ರೂಪಾಯಿಗೆ ಏರಿಕೆ ಆಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಉಜ್ವಲ ಮತ್ತು ಉಜ್ವಲೇತರ ಎಲ್ಪಿಜಿ ಗ್ಯಾಸ್ಗಳ ದರವನ್ನ 50 ರೂಪಾಯಿ ಹೆಚ್ಚಳ ಮಾಡಿ ನಾವು ದರವನ್ನ ಏರಿಸಿದೀವಿ ಅನ್ನೋದನ್ನ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್, ನೀವು ವ್ಯಾಪಾರ ವ್ಯವಹಾರದಲ್ಲಿ ಬಳಸುವಂತಹ ಯಾವುದೇ ಗ್ಯಾಸ್ನ ಬೆಲೆ ಹೆಚ್ಚಳ ಆಗಿಲ್ಲ. ಆದ್ರೆ ಗೃಹ ಬಳಕೆಯ ಎಲ್ಪಿಜಿ ಇದೆಯಲ್ಲ, ಅದರ ದರವನ್ನ ಹೆಚ್ಚಳ ಮಾಡಿ ಈಗ ಸೂಚನೆಯನ್ನ ಅಥವಾ ಆದೇಶವನ್ನ ಹೊರಡಿಸಿದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹೋಪಯೋಗಿ ವಸ್ತುಗಳು, ಅದರಲ್ಲೂ ಕೂಡ ಎಲ್ಲಾ ದರವೂ ಕೂಡ ಹೆಚ್ಚಳ ಆಗಿದೆ. ಇದರ ನಡುವೆ ಈಗ ಗ್ಯಾಸ್ ದರವನ್ನು ಕೂಡ ಹೆಚ್ಚಳ ಮಾಡಿದೆ. ಕೇಂದ್ರ ಸರ್ಕಾರ ಗ್ಯಾಸ್ ದರವನ್ನು ಹೆಚ್ಚಳ ಮಾಡಿದ್ದು ಇನ್ನು ಮುಂದೆ ಜನರಿಗಂತೂ, ಅದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಅನ್ನ ಖರೀದಿ ಮಾಡಿದಂತ ಜನರಿಗಂತೂ ಬಹಳ ತಾಪತ್ರೆ ಅಥವಾ ಬಹಳ ದೊಡ್ಡ ಹೊರೆ ಇದು, ದೊಡ್ಡ ಬರೆ ಇದು. ಇನ್ನು ಮುಂದೆ ಪ್ರತಿ ತಿಂಗಳು ನಾವು ನೋಡಿ, ಇಷ್ಟು ಹಣವನ್ನ ಮನೆ ಖರ್ಚಿಗಂತೇಳಿ ತೆಗೆದಿಟ್ಟವರಿಗೆ 50 ರೂಪಾಯಿ ಅದು ಗ್ಯಾಸ್ ದರ ಹೆಚ್ಚಳ ಆದುದರಿಂದಾಗಿ ಹೊಡೆತ ಬಿದ್ದಿದೆ. ಉಜ್ವಲ ಸಿಲಿಂಡರ್ ಬೆಲೆ 500ರಿಂದ 550 ರೂಪಾಯಿಗೆ ಏರಿಕೆ ಆಗಿದೆ. ಇತರ ಸಿಲಿಂಡರ್ 803ರಿಂದ 853ಕ್ಕೆ ಏರಿಕೆ ಆಗಿದೆ. ಅಂದ್ರೆ ಅದರಲ್ಲಿ ವೆಯ್ಟ್ ಮೇಲೆ ಗೊತ್ತಾಗುತ್ತೆ ನಿಮಗೆ ಕಮರ್ಷಿಯಲ್ ಯಾವುದು ಅಥವಾ ಗೃಹೋಪಯೋಗಿ ಯಾವುದು ಅಂತ ಹೇಳಿ. ಗೃಹೋಪಯೋಗಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಸಣ್ಣ ಗ್ಯಾಸ್ ಬರುತ್ತೆ, ಸಣ್ಣ ಸಿಲಿಂಡರ್ ಬರುತ್ತೆ. ಆ ಸಿಲಿಂಡರ್ಗೆ ಈಗ 50 ರೂಪಾಯಿ ಹೆಚ್ಚಳ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಇದೆಯಲ್ಲ, ಅದರ ಬೆಲೆ ಯಾವುದೇ ಹೆಚ್ಚಳ ಆಗಿಲ್ಲ. ಆದರೆ ಗೃಹೋಪಯೋಗಿ, ನೀವು ಮನೆಯಲ್ಲಿ ಬಳಸುವಂತಹ ಗ್ಯಾಸ್ನ ದರ ಈಗ ಹೆಚ್ಚಳ ಆಗಿದೆ. 50 ರೂಪಾಯಿ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಆದೇಶ ಹೊರಡಿಸಲಾಗಿದೆ. ಸದ್ಯಕ್ಕೆ ಜನರಂತೂ ಹೈರಾಣಾಗೋದಂತೂ ಗ್ಯಾರಂಟಿ. ಸಾಮಾನ್ಯ ಜನರಿಗೆ ಇದು ಹೊಡೆತ ಬೀಳುತ್ತೆ. ಮನೆಯಲ್ಲಿ ಬಳಸುವಂತ ಗ್ಯಾಸ್ನ ದರ ಇದೀಗ ಹೆಚ್ಚಳ ಆಗಿರೋದು. ಸರ್ಕಾರದಿಂದ ನೀಡುವಂತ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಾರಲ್ಲ, ಅದರ ದರ ಈಗ 50 ರೂಪಾಯಿ ಹೆಚ್ಚಳ ಆಗಿದೆ. ಜನರಿಗೆ ಬರೆ ಮೇಲೆ ಬರೆ ಎಳೆದಂಗೆ ಆಗಿದೆ, ಗಾಯದ ಮೇಲೆ ಬರೆ. The cost of cooking gas per day for a family, average family of 4 in India, was ₹6.10. And the cost of cooking per day in a non-beneficiary, that is somebody who's not an Ujjwala beneficiary, is ₹14.58. Now, by any yardstick, that's a very reasonable price. And if you look at the cost comparison with neighboring countries, I've already given you ours. The thing has come down by 23% in our price at a time when global prices were riding. Pakistan, it rose by 5.53%, Bangladesh on ₹1.11, Sri Lanka by ₹10.60, Nepal by ₹5.73, in India it's come down. No, these are percentage. India it's come down 23.74. These are all percentage figures. I'm going to give them to you. Now, what has happened in Pakistan and all those countries, I'm giving you. What we have decided, therefore, is that the average price, not the average, the price per cylinder of LPG will increase by... ಗೃಹ ಬಳಕೆಯ ಸಿಲಿಂಡರ್ನ ದರವನ್ನ ಈಗ 50 ರೂಪಾಯಿ ಹೆಚ್ಚಳ ಮಾಡಿರೋದು ಜನರಿಗೆಲ್ಲ ದೊಡ್ಡ ಹೊರೆ ಇದು. ಹಾಗಾದ್ರೆ ಕಮರ್ಷಿಯಲ್ ಕತೆ ಏನು, ಒಂದು ಕ್ಲಾರಿಟಿ ಬೇಕಲ್ಲ ಜನರಿಗೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಕೇವಲ ಇದು ಮನೆಯಲ್ಲಿ ಬಳಸುವಂತ ಗೃಹೋಪಯೋಗಿ ಸಿಲಿಂಡರ್ ದರ ಮಾತ್ರ ಹೆಚ್ಚಳ ಆಗಿರೋದಲ್ವಾ? ಕಮರ್ಷಿಯಲ್ ಗ್ಯಾಸ್ ಯಾವುದೇ ದರ ಹೆಚ್ಚಳ ಆಗಿಲ್ಲ ಅಲ್ವಾ? ಏನಿದೆ ತಮ್ಮ ಹತ್ರ ಈ ಹೊತ್ತಿನ ವಿವರ? ಆಸ್ ಆಫ್ ನಾವು ಇವತ್ತಿನ ಈ ಅನೌನ್ಸ್ಮೆಂಟ್ ಪ್ರಕಾರ, ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅನೌನ್ಸ್ಮೆಂಟ್ ಪ್ರಕಾರ ಉಜ್ವಲ ಮತ್ತು ಗೃಹ ಬಳಕೆಯ ಸಿಲಿಂಡರ್ಸ್ ಏನಿದೆ ಅದಕ್ಕೆ ಮಾತ್ರ 50 ರೂಪಾಯಿ ಜಾಸ್ತಿ ಆಗಿರುವಂತದ್ದು. ಉಜ್ವಲ ಸಿಲಿಂಡರ್ಸ್ ಕೂಡ 550 ಆಗಿದೆ, ಇದು 853 ರೂಪಾಯಿ ಆಗಿದೆ. 803 ರೂಪಾಯಿ ಇತ್ತು, 853 ರೂಪಾಯಿ ನಾರ್ಮಲ್ ಸಿಲಿಂಡರ್ಸ್ ಆಗುತ್ತೆ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕ್ ವಿಚಾರದಲ್ಲಿ ಕೂಡ ಅವರು ಮಾತನಾಡಿದ್ರು. ಅಬಕಾರಿ ಸುಂಕ 2 ರೂಪಾಯಿ ಜಾಸ್ತಿ ಆಗಿರೋ
ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಹಾಗೇನೂ ಆಗಿಲ್ಲ. ಅಬಕಾರಿ ಸುಂಕದ ಹೊರೆಯನ್ನ ಈ ಪೆಟ್ರೋಲ್ ಕಂಪನಿಗಳು, ಆಯಿಲ್ ಕಂಪನಿಗಳು ಅವೇ ಅಬ್ಸಾರ್ಬ್ ಮಾಡ್ಕೊಳ್ತವೆ. ಅವು ಯಾವುದೇ ಕಾರಣಕ್ಕೂ ಇದು ಜನರ ಮೇಲೆ ಹೊರೆ ಆಗಲ್ಲ ಅನ್ನೋಂಥದ್ದು ಹೇಳಿದ್ರು. ಬಟ್ ಗ್ಯಾಸ್ ವಿಚಾರದಲ್ಲಿ, LPG ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅಂತಾರಾಷ್ಟ್ರೀಯ ಒತ್ತಡ ಇದೆ. LPG ಬೆಲೆಯನ್ನ ಹೆಚ್ಚಳ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಒತ್ತಡ ಇದೆ ಅನ್ನೋಂಥದ್ದನ್ನು ಹೇಳಿದ್ರು. ಈ ಒಟ್ಟು ಆರ್ಥಿಕ ನೀತಿಯನ್ನ ಗಮನದಲ್ಲಿಟ್ಕೊಂಡು LPG ದರವನ್ನ ಹೆಚ್ಚಳ ಮಾಡಲಾಗಿದೆ ಅನ್ನುವಂಥದ್ದನ್ನ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ರು. ಏನೇ ಆದ್ರೂ ಕೂಡ ಎಂಡ್ ಆಫ್ ದ ಡೇ ಇದು ಜನರ ಮೇಲೆ, ಆಲ್ರೆಡಿ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇರುವಂತಹ ಜನಗಳ ಮೇಲೆ ನಿಜಕ್ಕೂ ಬಹಳ ದೊಡ್ಡ ಹೊರೆ ಅಂತಾನೆ ಹೇಳಬೇಕು. 50 ರೂಪಾಯಿ ಹೆಚ್ಚಳ ಅಂತಂದ್ರೆ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಮೇಲೆ ಅತ್ಯಂತ ದೊಡ್ಡ ಹೊರೆ ಆಗತ್ತೆ. ಇದು ರಾಜ್ಯದಲ್ಲಿನೂ ಕೂಡ ಸಾಕಷ್ಟು, ಅದು ಹಾಲಿನ ಬೆಲೆ, ನೀರಿನ ಬೆಲೆಯಿಂದ ಹಿಡಿದು ತರಕಾರಿಗಳ ಬೆಲೆಯಿಂದ ಹಿಡಿದು ಅನೇಕ ವಸ್ತುಗಳ, ದಿನ ಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಇತ್ತೀಚೆಗೆ ಡೀಸೆಲ್ ಬೆಲೆ, ಇದೆಲ್ಲವನ್ನೂ ಕೂಡ ಏರಿಕೆ ಆಗಿರೋದನ್ನ, ಆಲ್ರೆಡಿ ಜನಗಳ ಮೇಲೆ ಹೊರೆ ಬಿದ್ದಿರೋದನ್ನ ನಾವು ಗಮನಿಸೋದಾದ್ರೆ ಇದು ಜನಗಳ ಮೇಲೆ ಈಗ ಮತ್ತೊಂದು ಬರೆ ಅಂತ ಹೇಳ್ಬೋದು. ರಂಜಿತ್. ಓಕೆ ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಸಿಲಿಂಡರ್ಗೆ 50 ರೂಪಾಯಿ ಹೆಚ್ಚಳ ಆಗಿದೆ ನೋಡಿ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲಿನ ದರ ಆಯ್ತು, ನೀರಾಯ್ತು, ವಿದ್ಯುತ್ ಆಯ್ತು, ಈಗ LPG ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ದರ ಹೆಚ್ಚಳ ಆಗಿದೆ. ಅಡುಗೆ ಅನಿಲ ಸಿಲಿಂಡರ್ ಬೆಲೆ 853ಕ್ಕೆ ಏರಿಕೆ ಆಗಿದೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗತ್ತೆ. ಉಜ್ವಲ ಸಿಲಿಂಡರ್ ಬೆಲೆ 500 ರೂಪಾಯಿಯಿಂದ 550 ರೂಪಾಯಿಗೆ ಏರಿಕೆ ಆಗಿದೆ. ಇತರ ಸಿಲಿಂಡರ್ ಬೆಲೆ 803 ರೂಪಾಯಿಗಳಿಂದ 853 ರೂಪಾಯಿಗೆ ಏರಿಕೆ ಆಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಉಜ್ವಲ ಮತ್ತು ಉಜ್ವಲೇತರ LPG ಗ್ಯಾಸ್ಗಳ ದರವನ್ನ 50 ರೂಪಾಯಿ ಹೆಚ್ಚಳ ಮಾಡಿ ನಾವು ದರವನ್ನ ಏರಿಸಿದೀವಿ ಅನ್ನೋದನ್ನ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್, ನೀವು ವ್ಯಾಪಾರ ವ್ಯವಹಾರದಲ್ಲಿ ಬಳಸುವಂತಹ ಯಾವುದೇ ಗ್ಯಾಸ್ನ ಬೆಲೆ ಹೆಚ್ಚಳ ಆಗಿಲ್ಲ. ಆದ್ರೆ ಗೃಹ ಬಳಕೆಯ LPG ಇದೆಯಲ್ಲ, ಅದರ ದರವನ್ನ ಹೆಚ್ಚಳ ಮಾಡಿ ಈಗ ಸೂಚನೆಯನ್ನ ಅಥವಾ ಆದೇಶವನ್ನ ಹೊರಡಿಸಿದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹೋಪಯೋಗಿ ವಸ್ತುಗಳು, ಅದರಲ್ಲೂ ಕೂಡ ಎಲ್ಲಾ ದರವೂ ಕೂಡ ಹೆಚ್ಚಳ ಆಗಿದೆ. ಇದರ ನಡುವೆ ಈಗ ಗ್ಯಾಸ್ ದರವನ್ನು ಕೂಡ ಹೆಚ್ಚಳ ಮಾಡಿದೆ. ಕೇಂದ್ರ ಸರ್ಕಾರ ಗ್ಯಾಸ್ ದರವನ್ನು ಹೆಚ್ಚಳ ಮಾಡಿದ್ದು ಇನ್ನು ಮುಂದೆ ಜನರಿಗಂತೂ, ಅದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಅನ್ನ ಖರೀದಿ ಮಾಡಿದಂತ ಜನರಿಗಂತೂ ಬಹಳ ತಾಪತ್ರೆ ಅಥವಾ ಬಹಳ ದೊಡ್ಡ ಹೊರೆ ಇದು, ದೊಡ್ಡ ಬರೆ ಇದು. ಇನ್ನು ಮುಂದೆ ಪ್ರತಿ ತಿಂಗಳು ನಾವು ನೋಡಿ ಇಷ್ಟು ಹಣವನ್ನ ಮನೆ ಖರ್ಚಿಗಂತೇಳಿ ತೆಗೆದಿಟ್ಟವರಿಗೆ 50 ರೂಪಾಯಿ ಅದು ಗ್ಯಾಸ್ ದರ ಹೆಚ್ಚಳ ಆದುದರಿಂದಾಗಿ ಹೊಡೆತ ಬಿದ್ದಿದೆ. ಉಜ್ವಲ ಸಿಲಿಂಡರ್ ಬೆಲೆ 500ರಿಂದ 550 ರೂಪಾಯಿಗೆ ಏರಿಕೆ ಆಗಿದೆ. ಇತರ ಸಿಲಿಂಡರ್ 803ರಿಂದ 853ಕ್ಕೆ ಏರಿಕೆ ಆಗಿದೆ. ಅಂದ್ರೆ ಅದರಲ್ಲಿ ವೆಯ್ಟ್ ಮೇಲೆ ಗೊತ್ತಾಗುತ್ತೆ ನಿಮಗೆ ಕಮರ್ಷಿಯಲ್ ಯಾವುದು ಅಥವಾ ಗೃಹೋಪಯೋಗಿ ಯಾವುದು ಅಂತ ಹೇಳಿ. ಗೃಹೋಪಯೋಗಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಸಣ್ಣ ಗ್ಯಾಸ್ ಬರುತ್ತೆ, ಸಣ್ಣ ಸಿಲಿಂಡರ್ ಬರುತ್ತೆ. ಆ ಸಿಲಿಂಡರ್ಗೆ ಈಗ 50 ರೂಪಾಯಿ ಹೆಚ್ಚಳ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಇದೆಯಲ್ಲ, ಅದರ ಬೆಲೆ ಯಾವುದೇ ಹೆಚ್ಚಳ ಆಗಿಲ್ಲ. ಆದರೆ ಗೃಹೋಪಯೋಗಿ, ನೀವು ಮನೆಯಲ್ಲಿ ಬಳಸುವಂತ ಗ್ಯಾಸ್ನ ದರ ಈಗ ಹೆಚ್ಚಳ ಆಗಿದೆ. 50 ರೂಪಾಯಿ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಆದೇಶ ಹೊರಡಿಸಲಾಗಿದೆ. ಸದ್ಯಕ್ಕೆ ಜನರಂತೂ ಹೈರಾಣಾಗೋದಂತೂ ಗ್ಯಾರಂಟಿ. ಸಾಮಾನ್ಯ ಜನರಿಗೆ ಇದು ಹೊಡೆತ ಬೀಳುತ್ತೆ. ಮನೆಯಲ್ಲಿ ಬಳಸುವಂತ ಗ್ಯಾಸ್ನ ದರ ಇದೀಗ ಹೆಚ್ಚಳ ಆಗಿರೋದು. ಸರ್ಕಾರದಿಂದ ನೀಡುವಂತ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಾರಲ್ಲ, ಅದರ ದರ ಈಗ 50 ರೂಪಾಯಿ ಹೆಚ್ಚಳ